ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಗೀತಾಸ್ ಕಿಚನ್. ಇವತ್ತು ನಾನು ಜವಳಿಕಾಯಿ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಸರಿನಾ? ಜವಳಿಕಾಯಿ ಪಲ್ಯನ ಈ ಥರ ಸೋಸ್ಕೋಬೇಕು, ಕೈಯಿಂದನೇ ಮುರಿದು ಸೋಸ್ಕೋಬೇಕು. ತುಂಬ ಚಾಕು ಗೀಕು ಎಲ್ಲ ಯೂಸ್ ಮಾಡಬಾರ್ದು. ತುಂಬ ಚಿಕ್ಕದು ಬೇಡ, ತುಂಬ ದೊಡ್ಡದು ಬೇಡ. ಒಂದರಲ್ಲಿ 3-2 ಪೀಸ್ ಆಗುತ್ತೆ ಅದು. ಆ ಥರ ನಾವೇ ಕೈಯಿಂದ ಪಟ್ ಅಂತ ಮುರಿದ್ಬಿಟ್ಟು ಸೋಸ್ಕೊಂಡು ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ. ಇದೊಂದು ಮಸಾಲ. ಇದಕ್ಕೆ ಮಸಾಲ ಹೇಗೆ ಮಾಡೋದಂತ ಹೇಳ್ತೀನಿ. ಏನು ಜಸ್ಟ್ ರುಬ್ಕೊಳೋದಷ್ಟೇ. ಒಂದು ಗಡ್ಡಿ ಬೆಳ್ಳುಳ್ಳಿ, ಒಂದು ಕಡ್ಡಿ ಕರಿಬೇವು, ಒಂದು 3-4 ಮೆಣಸಿನ್ಕಾಯಿ, ಮತ್ತು ಒಂಚೂರು ಕೊತ್ತಂಬರಿ, ಒಂದು ಅರ್ಧಂಬರ್ಧ ಒಣಗಿರೋಂತಹ ಕೊಬ್ಬರಿ, ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಈ ಥರ ರುಬ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದು ನೋಡಿ, ಈ ಥರ ರುಬ್ಕೊಂಡ್ಮೇಲೆ ಹಸಿ ಶೇಂಗಾ ಹಾಕಿ. ಇದಕ್ಕೆ ಹಸಿ ಶೇಂಗಾ ಹಾಕಿ ಅದನ್ನ ಸೈಡಿಗೆ ರುಬ್ಕೊಂಡು ಇಟ್ಕೊಂಡಿರಿ, ಸರಿನಾ? ಈ ಕಡೆ ಒಗ್ಗರಣೆ ಆ್ಯಸ್ ಯೂಶ್ವಲ್ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಅದು ಪಟ ಅಂದಮೇಲೆ ಕರಿಬೇವು ಹಾಕಿ, ಆಮೇಲೆ ನಂತರ ಅದು ನೀಟಾಗಿ ಪಟ ಅಂದೆಲ್ಲದೂ ಚಟ ಅಂದಮೇಲೆ ನಾವು ಉಳ್ಳಾಗಡ್ಡಿ ಹಾಕಬೇಕು. ಹಾಗಾದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಬೇಕು, ಇಲ್ಲಾಂದರೆ ಅದು ಎಣ್ಣೆ ನೀಟಾಗಿ ಕಾದಿದೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ, ಟೊಮಟೊ ಹಾಕ್ಕೊಳ್ಳಿ, ಆಮೇಲೆ ಮತ್ತು ಟೊಮಟೊ ಬೇಯಲಿಕ್ಕೆ ಉಪ್ಪು ಹಾಕ್ಕೊಳ್ಳಿ. ಮತ್ತು ಅಡುಗೆಗೆ ನಾವು ಏನು ಹಾಕ್ತೀವಿ, ಅರಿಶಿನ ಹಾಕ್ತೀವಿ. ಅರಿಶಿನ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದೇ ಥರ. ಇದರಲ್ಲಿ ನೋಡಿ, ಬರೀ ಅರಿಶಿನ ಒಂದೇ ಪುಡಿ, ಯಾವುದೇ ಥರದ ಹೊರಗಡೆ ತಯಾರಾದಂತಹ ಪುಡಿಗಳು, ನೋ ಗರಂ ಮಸಾಲ, ನೋ ಖಾರ ಪುಡಿ, ಯಾವುದೇ ಥರ ಇಲ್ಲ. ಮನೆಯಲ್ಲೇ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದರಲ್ಲೇ ಮಾಡಿರೋಂತಹ ಮಸಾಲ. ಸೊ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆನಾ? ಈ ಥರ ನೀಟಾಗೆಲ್ಲ ಬೇಯ್ಕೊಳ್ಳಿ ಚೆನ್ನಾಗಿ. ಆ ಕಡೆ ಬೇಯ್ತಾ ಇದ್ದರೆ ಇದು ಮಸಾಲ ರೆಡಿಯಾಗಿದೆ. ಈ ಮಸಾಲಾನ ಆ್ಯಡ್ ಮಾಡಿದರೆ ಆಗೋಯಿತು ಅಷ್ಟೇ. ಇದೇನು ಹುರಿಬೇಕಂತನೂ ಇಲ್ಲ ಮಸಾಲ. ಇದನ್ನು ಹಸಿ ಮಸಾಲನೇ ಹಾಕಿ ರುಬ್ಬಿ ಇಟ್ಬಿಟ್ರೆ ಆಯಿತು. ಇದನ್ನು ಹಾಕಿ ನೀಟಾಗಿ ಮಸಾಲ ಸ್ವಲ್ಪ ಹಸಿ ಇರುತ್ತಲ್ವ, ನೀಟಾಗಿ ಇದು ಬೆಂದಮೇಲೆ ಚೆನ್ನಾಗಿರುತ್ತೆ. ಹುರಿದಿರೋಂತಹ ಜವಳಿಕಾಯಿನ ಹಾಕ್ಬಿಟ್ಟು ಕಲಿಸಿ ಇನ್ನು ಸ್ವಲ್ಪ ನೀಟಾಗಿ ಬೆಂದ್ಕೊಳ್ಳಿ, ಒಂದು 5 to 8 ಮಿನಿಟ್ಸು. ಆಮೇಲೆ ನೀರು ಹೆಂಗೆ ಬೇಕು ನಿಮ್ಗೆ ಕನ್ಸಿಸ್ಟೆಂಟಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ. ಫೈನಲ್ ಟಚ್ ಅಪ್ ಥರ ಕೊತ್ತಂಬರಿ ಕೊಟ್ಟರೆ ಜವಳಿಕಾಯಿ ಪಲ್ಯ ರೆಡಿ.